ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ನಮ್ಮ ವೇದಾಂತ ಎಸ್. ನಾನು ನಿಮ್ಮ ಮಾಸ್ಟರ್ ಟೀಚರ್ ಯಶಸ್ವಿ ಸರ್. ಇವತ್ತಿನ ವಿಡಿಯೋದಲ್ಲಿ ಒಂದು ಒಂದು ಇಂಪಾರ್ಟೆಂಟ್ ಅನ್ನೋಕ್ಕಿಂತ ಹೆಚ್ಚಾಗಿ ಒಂದು ಸತ್ಯ ಹೇಳೋಕ್ಕೆ ಬಂದಿದ್ದೀನಿ. ಏನು ಅಂತ ಅಂದರೆ, ನಿಮ್ಮ ಟೀಚರ್ಸ್ ನಿಮಗೆ ಹೇಳದೇ ಇರೋ ಸತ್ಯನ ನಾನು ನಿಮಗೆ ಹೇಳಕ್ಕೆ ಬಂದಿದ್ದೀನಿ. ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಯಾಕೆಂದರೆ ಯಾವ ಸ್ಕೂಲಲ್ಲೂ ಯಾವ ಟೀಚರ್ಸು ಕೂಡ ಈ ಸತ್ಯನ ಸ್ಟೂಡೆಂಟ್ಸಿಗೆ ಹೇಳಲ್ಲ. ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಬಂದಿದ್ದೀನಿ. ಸೊ ತಡ ಮಾಡೋದು ಬೇಡ. ಇದು ಜಾಸ್ತಿ ಲೆಂತಿ ವಿಡಿಯೋ ಇರೋಲ್ಲ, ಕಮ್ಮಿ ಟೈಮಲ್ಲಿ ವಿಡಿಯೋನ ಮುಗಿಸ್ಬಿಡೋಣ. ಓಕೆ, ಇಂಪಾರ್ಟೆಂಟ್ ಸತ್ಯ, ಇಂಪಾರ್ಟೆಂಟ್ ವಿಷಯ ಅಲ್ಲ, ಇಂಪಾರ್ಟೆಂಟ್ ಸತ್ಯ ಹೇಳಕ್ಕೆ ಬಂದಿದ್ದೀನಿ. ಸೊ ಲೆಟ್ ಸ್ಟಾರ್ಟ್. ಏನಪ್ಪ ಅಂತ ಅಂದರೆ, ನೀವು ತಮ್ಮನೇಲಿ ನೋಡಿದಾಗಲೇ ಗೊತ್ತಾಗ್ಬಿಟ್ಟಿರುತ್ತೆ, ಟೀಚರ್ಸ್ ಒಂದು ಸತ್ಯ ಹೇಳಲ್ಲ ಅಥವಾ ಒಂದು ಸೀಕ್ರೆಟ್ ಹೇಳಲ್ಲ. ಅದೇನು? ಓಕೆ, ಯುವರ್ ಟೀಚರ್ಸ್ ಆರ್ ನಾಟ್ ಲೈಯಿಂಗ್ ಟು ಯು. ಅಂದರೆ ಸತ್ಯ ಹೇಳಲ್ಲ, ಸೀಕ್ರೆಟ್ ಹೇಳಲ್ಲ ಅನ್ನೋ ಕಾರಣಕ್ಕೆ ನಿಮಗೆ ಟೀಚರ್ಸ್ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅಲ್ಲ, ಬಟ್ ಫುಲ್ ಸತ್ಯನೂ ಹೇಳಲ್ಲ ಅಂತ ಅರ್ಥ. ಸುಳ್ಳು ಹೇಳ್ತಾ ಇಲ್ಲ, ಫುಲ್ ಸತ್ಯನೂ ಹೇಳ್ತಾ ಇಲ್ಲ ನಿಮ್ಮ ಟೀಚರ್ಸು. ಏನದ್ರ ಬಗ್ಗೆ? ಆ್ಯಂಡ್ ಬಿಕಾಸ್ ಆಫ್ ದಟ್ ಥೌಸಂಡ್ಸ್ ಆಫ್ SSLC ಸ್ಟೂಡೆಂಟ್ಸ್ ಲೂಸ್ 20 to 30 ಮಾರ್ಕ್ಸ್ ಎವ್ರಿ ಇಯರ್. ಈ ಒಂದು ಸೀಕ್ರೆಟಿಂದ ನಿಮ್ಮ ಟೀಚರ್ಸ್ ಏನು ಹೇಳಲ್ವಲ್ಲ, ಆ ಒಂದು ಸೀಕ್ರೆಟಿಂದ ಸ್ಟೂಡೆಂಟ್ಸು ಒಂದು ಆವ್ರೇಜ್ ಅಂತ ತಗೊಂಡ್ರೆ ಒಂದು 25-30 ಮಾರ್ಕ್ಸು ಕಮ್ಮಿ ತೊಗೊತಾ ಇದ್ದಾರೆ. ಯಾಕೆ? ನಾಟ್ ಬಿಕಾಸ್ ದೆ ಡೋಂಟ್ ಸ್ಟಡಿ, ಬಟ್ ಬಿಕಾಸ್ ದೆ ಸ್ಟಡಿಡ್ ದ ರಾಂಗ್ ವೇ. ಓಕೆ, ಆ್ಯಂಡ್ ಒನ್ಸ್ ಯು ಅಂಡರ್ಸ್ಟ್ಯಾಂಡ್ ದಿಸ್, ಯುವರ್ ಮಾರ್ಕ್ಸ್ ವಿಲ್ ಚೇಂಜ್. ನಾನು ಹೇಳೋದನ್ನು ನೋಡ್ಕೊಳ್ಳಿ, ಅಬ್ಸರ್ವ್ ಮಾಡಿ, ನಿಮ್ಮ ಮಾರ್ಕ್ಸ್ ಇನ್ಕ್ರೀಸ್ ಆಗೇ ಆಗುತ್ತೆ. ಏನಪ್ಪ ಅದು ಒಂದು ಕಹಿ ಸತ್ಯ? ಓಕೆ, ಟೀಚರ್ಸ್ ಹ್ಯಾವ್ ಒನ್ ರೆಸ್ಪಾನ್ಸಿಬಿಲಿಟಿ, ಒಂದು ಜವಾಬ್ದಾರಿ ಇರುತ್ತೆ. ಅವ್ರಿಗೆ ಸಿಲೆಬಸ್ ಕಂಪ್ಲೀಟ್ ಮಾಡಬೇಕು. ಇಂತಿಷ್ಟು ತಿಂಗಳುಗಳಲ್ಲಿ ಸಿಲೆಬಸ್ ಕಂಪ್ಲೀಟ್ ಮಾಡಬೇಕು. ಓಕೆ, ಕೆಲವೊಂದು ಸ್ಕೂಲ್ಗಳಲ್ಲಿ ಮಿಡ್ ಟರ್ಮ್ ಎಕ್ಸಾಮ್ ಒಳಗೇ ಸಿಲೆಬಸ್ ಕಂಪ್ಲೀಟ್ ಮಾಡಿಬಿಡ್ತಾರೆ. ಮಿಡ್ ಟರ್ಮ್ ಎಕ್ಸಾಮ್ ಆದಮೇಲೆ ರಿವಿಷನ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಕೆಲವೊಂದು ಸ್ಕೂಲ್ಗಳಲ್ಲಿ ಮಿಡ್ ಟರ್ಮ್ ಆದಮೇಲೆ ಒಂದು ಪ್ರಿಪ್ರೇಟ್ರಿ ಒಳಗೆ ಸಿಲೆಬಸ್ ಕಂಪ್ಲೀಟ್ ಮಾಡಬೇಕು. ಪ್ರಿಪ್ರೇಟ್ರಿ ಸ್ಟಾರ್ಟ್ ಆಗೋಕ್ಕೂ, ಫಸ್ಟ್ ಪ್ರಿಪ್ರೇಟ್ರಿ ಸ್ಟಾರ್ಟ್ ಆಗೋಕ್ಕೂ ಒಂದು ತಿಂಗಳು ಮುಂಚೆನೇ ಸಿಲೆಬಸ್ ಕಂಪ್ಲೀಟ್ ಮಾಡಿ ಆಮೇಲೆ ರಿವೈಸ್ ಮಾಡಿ ಅಂತ ಹೇಳ್ತಾರೆ, ಡಿಪೆಂಡಿಂಗ್ ಅಪಾನ್ ಸ್ಕೂಲ್. ಓಕೆ, ಒಂದು ಸೀಕ್ರೆಟ್ ಏನಂತ ಅಂದರೆ, ನೀವೆಲ್ಲರೂ ಸ್ಕೂಲಲ್ಲಿ ಕೊಡೋ ನೋಟ್ಸ್ನ ಫಾಲೋ ಮಾಡ್ತೀರಾ. ಸೊ ಅದನ್ನು ನೋಡಿದ್ರೆ ನನಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ ಅಂತ. ಬಟ್ ಒಂದು ಸೀಕ್ರೆಟ್ ಹೇಳ್ತೀನಿ ಕೇಳಿ. ನಿಮ್ಮ ಸ್ಕೂಲಲ್ಲಿ ಕೊಡೋ ನೋಟ್ಸ್ ಅಥವಾ ನಿಮ್ಮ ಟೀಚರ್ಸ್ ಕ್ಲಾಸಲ್ಲಿ ಪಾಠ ಮಾಡೋ ವಿಧಾನ ಎಲ್ರಿಗೂ, ಕ್ಲಾಸಲ್ಲಿರೋ ಒಂದು 50-60 ಜನ ಸ್ಟೂಡೆಂಟ್ಸಿಗೆ ಎಲ್ರಿಗೂ ಬೇಕಾಗಿರೋ ಥರ ಪಾಠ ಮಾಡೋದು. ಅಂದರೆ ಆ್ಯಾವ್ರೇಜ್ ಆಗಿ, ಯಾರನ್ನೋ ಒಬ್ಬರನ್ನ ಟಾಪರ್ ಮಾಡಬೇಕು ಅಂತ ಪಾಠ ಮಾಡಲ್ಲ, ಅಥವಾ ಯಾರಿಗೂ ಟಾಪರ್ ಆಗಲಿ ಅಂತ ಸಪ್ರೇಟಾಗಿ ನೋಟ್ಸ್ ಪ್ರಿಪೇರ್ ಮಾಡಿಕೊಡಲ್ಲ. ಅರ್ಥ ಮಾಡ್ಕೊಳ್ಳಿ. ಓಕೆ, ಎಲ್ಲರಿಗೂ ಒಂದೇ ನೋಟ್ಸ್, ಒಂದೇ ಎಕ್ಸ್ಪ್ಲನೇಷನ್. ಓಕೆ, ಸೊ ದೆ ಟೀಚ್ ಸೇಮ್ ಸ್ಪೀಡ್ ಫಾರ್ ಎವ್ರಿ ಒನ್, ಸೇಮ್ ನೋಟ್ಸ್ ಫಾರ್ ಎವ್ರಿ ಒನ್, ಸೇಮ್ ಮೆಥಡ್ ಫಾರ್ ಎವ್ರಿ ಒನ್. ಅರ್ಥ ಆಯ್ತಾ? ಇದನ್ನು ಅರ್ಥ ಮಾಡ್ಕೊಳ್ಳಿ. ಎಲ್ಲರಿಗೂ ನೋಟ್ಸು ಸಪ್ರೇಟಾಗಿ ಏನು ಕೊಡಲ್ಲ, ಎಕ್ಸ್ಪ್ಲನೇಷನ್ ಡಿಫ್ರೆಂಟಾಗಿ ಏನಿರಲ್ಲ. ಯಾಕೆಂದರೆ ಅವರು ನಿಮ್ಮನ್ನು ಟಾಪರ್ ಮಾಡಬೇಕು ಅನ್ನೋ ಕಾರಣಕ್ಕೆ ನೋಟ್ಸು ಮತ್ತು ಎಕ್ಸ್ಪ್ಲನೇಷನ್ ಕೊಡಲ್ಲ. ಬಟ್ ಅವರಿಗಿರೋ ರೆಸ್ಪಾನ್ಸಿಬಿಲಿಟಿ ಸಿಲೆಬಸ್ ಕಂಪ್ಲೀಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಿಮಗೆ ಪಾಠ ಮಾಡ್ತಾರೆ. ಓಕೆ, ಎಲ್ಲರನ್ನೂ ಗಮನದಲ್ಲಿ ತೊಗೊಂಡು 50-60 ಜನಕ್ಕೆ ಸಪ್ರೇಟಾಗಿ ಮಾಡೋಕ್ಕಂತೂ ಆಗಲ್ಲ. ಕರೆಕ್ಟಾ? ಸೊ ಅದ್ರ ಕಡೆ ನೀವು ಗಮನ ಕೊಡಬೇಕು. ಬಟ್ ಸ್ಟೂಡೆಂಟ್ಸ್ ಆರ್ ನಾಟ್ ದ ಸೇಮ್, ಅದು ತಿಳ್ಕೊಂಡಿರಬೇಕು. ಟೀಚರ್ಸು ಸ್ಟೂಡೆಂಟ್ಸು ಎಲ್ಲರೂ ಒಂದೇ ಇರಲ್ಲ. ಕೆಲವರು ಜಸ್ಟ್ ಪಾಸ್ ಆಗೋರು ಇರ್ತಾರೆ, ಫಸ್ಟ್ ಕ್ಲಾಸಲ್ಲಿ ತೆಗಿಯೋರು ಇರ್ತಾರೆ, ಡಿಸ್ಟಿಂಕ್ಷನ್ ತೆಗಿಯೋರು ಇರ್ತಾರೆ, ಎಬೋವ್ 95% ತೆಗಿಯೋರು ಇರ್ತಾರೆ. ಓಕೆ, ಬಟ್ ಏನಾಗುತ್ತೆ ಅಂದರೆ, ಈ ಥರ ಎಲ್ಲ ಸೇಮ್, ಎಲ್ಲ ಒಂದೇ ಮಾಡೋದ್ರಿಂದ ಆ್ಯಾವ್ರೇಜ್ ಸ್ಟೂಡೆಂಟ್ಸ್ ಸರ್ವೈವ್ ಆಗ್ತಾರೆ, ಟಾಪರ್ಸ್ ಹಿಂದೆ ಹೋಗ್ತಾರೆ. ಕರೆಕ್ಟಾ? ಟಾಪರ್ಸಿಗೆ ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಆಗಲಿ, ಆ್ಯಡ್ ಆನ್ ಅಡ್ವಾಂಟೇಜ್ ಆಗಲಿ ಸಿಗೋದಿಲ್ಲ. ಸೊ ದಿಸ್ ಈಸ್ ದ ಟ್ರೂತ್. ನೋ ಒನ್ ಸೇಸ್ ಓಪನ್ಲಿ. ಯಾವ ಟೀಚರ್ಸು ಹೇಳಲ್ಲ. ಸುಮ್ಮನೆ ಹೇಳ್ತಾರೆ, ಇದನ್ನು ಓದಿದ್ರೆ ನೀವು ಟಾಪರ್ ಬಂದುಬಿಡ್ತೀರಾ, 100 ಮಾರ್ಕ್ಸ್ ತೆಗೆದುಬಿಡ್ತೀರಾ, ಔಟ್ ಆಫ್ ಔಟ್ ಬಂದುಬಿಡುತ್ತೆ. ನೆವರ್. ನೀವೇ ಕೂತು ಥಿಂಕ್ ಮಾಡಿ. ಹೌದಲ್ವಾ? ಕ್ಲಾಸಲ್ಲಿ ಎಲ್ಲರಿಗೂ ಎಕ್ಸ್ಪ್ಲೈನ್ ಮಾಡ್ತಾರೆ, ಸೇಮ್ ಆಗೇ ಎಕ್ಸ್ಪ್ಲೈನ್ ಮಾಡ್ತಾರೆ, ಸೇಮ್ ನೋಟ್ಸ್ ಕೊಡ್ತಾರೆ. ಏನು ಸಪ್ರೇಟಾಗೇನು ಟಾಪರ್ಸಿಗೆ ಸಪ್ರೇಟ್ ನೋಟ್ಸ್ ಕೊಡಲ್ಲ. ಕರೆಕ್ಟಾ?
ನೀವೇ ಅರ್ಥ ಮಾಡಿ. ನಿಮಗೆ ಯಾರು ಟೀಚರ್ಸ್ಗಳು ಕ್ಲಾಸಲ್ಲಿ ಅರ್ಥ ಆಗಬೇಕು, ಎಲ್ಲರನ್ನೂ ಟಾಪರ್ ಮಾಡಬೇಕು ಅಂತ ಪಾಠ ಮಾಡೋದಾದರೆ, ನೀವು ಡೌಟ್ಸ್ ಕೇಳಿದಾಗೆಲ್ಲ ಅದನ್ನು ನಿಮಗೆ ರಿವೈಸ್ ಮಾಡ್ತಾ ಇರ್ತಾರೆ. ಕೆಲವೊಂದು ಸ್ಕೂಲ್ಗಳಲ್ಲಿ ಮಾಡ್ತಾರೆ ಆ ಚಾಪ್ಟರ್ ಮುಗಿಯೋ ತನಕ. ಚಾಪ್ಟರ್ ಮುಗಿದ್ಮೇಲೆ ಡೌಟ್ಸ್ ಕೇಳಿದ್ರೆ ಯೂಸ್ ಇಲ್ಲ, ಅವ್ರೇನು ಎಕ್ಸ್ಪ್ಲೈನ್ ಮಾಡಲ್ಲ ಟೀಚರ್ಸ್ಗಳು. ಎಲ್ಲ ಟೀಚರ್ಸ್ ಬಗ್ಗೆ, ಎಲ್ಲ ಸ್ಕೂಲ್ ಬಗ್ಗೆ ನಾನು ಹೇಳ್ತಾ ಇಲ್ಲ. ಸೊ ಕೆಲವೊಬ್ಬರು ಇರ್ತಾರೆ. ಸೊ ಆ ಥರ ಟೀಚರ್ಸ್ಗಳು ಯಾರಿಗೂ ಸಪ್ರೇಟಾಗಿ ಟಾಪರ್ ಆಗಬೇಕು ಅಥವಾ ನೋಟ್ಸು ಸಪ್ರೇಟಾಗಿ ಪ್ರಿಪೇರ್ ಮಾಡ್ಕೊಳ್ಳೋಣ, ಅದರಲ್ಲೂ ಕೆಲವು ಟೀಚರ್ಸು ಟಾಪರ್ ನೋಟ್ಸ್ ಅಂತ ಒಂದು ಅಪ್ಡೇಟೇ ಆಗಿರಲ್ಲ. ಈಗ ಒಂದು 5-6 ವರ್ಷದ ಹಿಂದೆದ್ದು ಏನೇನು ನೋಟ್ಸ್ ಇರುತ್ತೆ ಅದೇ ನೋಟ್ಸ್ನ ಬರೋ ಪ್ರತಿ ವರ್ಷ ಸ್ಟೂಡೆಂಟ್ಸಿಗೂ ಕೊಡ್ತಾ ಇರ್ತಾರೆ, ಅಪ್ಡೇಟೇ ಇರಲ್ಲ. ಓಕೆ, ಸೊ ಜೊತೆಗೆ ಮೇಯ್ನಾಗಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು, ಯಾರಿಗೂ ಸ್ಪೆಷಲ್ಲಾಗಿ ಅವರು ಟಾಪರ್ ಮಾಡಬೇಕು ಇಲ್ಲಿ ಕ್ಲಾಸಲ್ಲಿರೋರನ್ನ. ಕ್ಲಾಸಲ್ಲಿರೋರು ಯಾಕೆ ಒಬ್ಬರೋ ಇಬ್ಬರು ಟಾಪರ್ ಆಗ್ತಾರೆ, ಎಲ್ಲರೂ ಯಾಕಾಗಲ್ಲ? ಅವ್ರು ನಾವು ಕೇಳಿ. ಬರೀ ಅವ್ರು ಪಾಠ ಮಾಡೋದು ಎಲ್ಲರಿಗೂ ಸೇರಿಸಿ ಮಾಡಿರ್ತಾರೆ ತಾನೆ ಯೂನಿವರ್ಸಲ್ಲಾಗಿ. ಸೊ ಬರೀ ಅವ್ರ ಪಾಠದ ಮೇಲೆ ಡಿಪೆಂಡ್ ಆಗಿರಲ್ಲ, ಅವ್ರ ನೋಟ್ಸ್ ಬಗ್ಗೆ ಡಿಪೆಂಡ್ ಆಗಿರಲ್ಲ. ಇವರು ಎಕ್ಸ್ಟ್ರಾ ವರ್ಕ್ ಮಾಡ್ತಾರೆ ಟಾಪರ್ಸ್. ಸೊ ಅದಕ್ಕೆ ಟಾಪರ್ಸ್ ಆಗಿರ್ತಾರೆ. ಅರ್ಥ ಆಯ್ತಾ? ಬಟ್ ಟೀಚರ್ಸು ಅರ್ಥ ಮಾಡ್ಕೊಬೇಕಾಗಿರೋದು, ಈ ಒಂದು ಸೀಕ್ರೆಟ್ ಯಾರೂ ಹೇಳಲ್ಲ ಟೀಚರ್ಸ್ಗಳು. ನಾನು ಯೂನಿವರ್ಸಲ್ಲಾಗಿ ಆ್ಯಾವ್ರೇಜ್ ಆಗಿ ಎಲ್ಲರಿಗೂ ಸೇರಿಸಿ ಮಾಡಿರುವಂಥದ್ದು, ಎಲ್ಲ ಟಾಪರಿಗೆ ಸಪ್ರೇಟಾಗಿ ನೋಟ್ಸ್ ಮಾಡಿಲ್ಲ ಅನ್ನೋದ್ರ ಸೀಕ್ರೆಟ್ ಹೇಳೋದೇ ಇಲ್ಲ ಯಾವ ಟೀಚರ್ಸು. ಅದೇ ವಿಡಿಯೋ ನಾನು ಇವಾಗ ಮಾಡ್ತಾ ಇರೋದು. ಓಕೆ, ಸೊ ಇದು ಕಮ್ಮಿ ಟೈಮಲ್ಲೇ ಮಾಡಬೇಕಾಗಿರೋಂಥ ವಿಡಿಯೋ. ಸೊ ಜಾಸ್ತಿ ಕಾನ್ಸೆಪ್ಟ್ ಏನಿಲ್ಲ. ಸೊ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.